ಮೂಡಾ ಕೇಸಲ್ಲಿ ಸಿದ್ದು ಹೆಸರು ಒಂದು ಕಡೆ ಕೇಳಿ ಬರ್ತಾ ಇದ್ರೆ ಮತ್ತೊಂದೆಡೆ ಈಗ ರಕ್ತಾಭಿಷೇಕದ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಫೋಟೋಗೆ ಮಂಗಳೂರಲ್ಲಿ ರಕ್ತಾಭಿಷೇಕ ಮಾಡಲಾಗಿದೆ. ಪ್ರಾಣಿ ರಕ್ತವನ್ನ ಫೋಟೋಗಳಿಗೆ ಅರ್ಪಿಸಿ ಪೂಜೆ ಪ್ರಾರ್ಥನೆಯನ್ನು ಮಾಡಲಾಗಿದೆ. ಮೊನ್ನೆ ಮಸಾಜ್ ಪಾರ್ಲರ್ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ರಾಮ್ ಸೇನೆಯ ಮುಖಂಡ ಪ್ರಸಾದ್ ಅತ್ತಾವರ ಅರೆಸ್ಟ್ ಆಗಿದ್ರು. ಅವರ ಮೊಬೈಲ್ನಲ್ಲಿ ಈ ರಕ್ತ ರಹಸ್ಯ ಅಡಗಿತ್ತು. ಪ್ರಸಾದ್ ಅತ್ತಾವರ ಮೊಬೈಲ್ನಲ್ಲಿ ಈ ಸತ್ಯ ಬಯಲಾಗಿದೆ. ಶಕ್ತಿ ದೇವತೆಗಳ ಮುಂದೆ ಪ್ರಾಣಿ ಬಳಿ ನೀಡಿ ಪೂಜೆ ಮಾಡಿರೋದು ಗೊತ್ತಾಗಿದೆ. ಮೂಡಾ ಕೇಸ್ ಮಧ್ಯೆ ಈ ವಿಚಾರ ಈಗ ಮಹತ್ವ ಪಡ್ಕೊಳ್ತಾ ಇದೆ. ಮೊನ್ನೆ ಮಂಗಳೂರಲ್ಲಿ ಮಸಾಜ್ ಪಾರ್ಲರ್ ಮೇಲೆ ರಾಮ್ ಸೇನೆಯ ಕಾರ್ಯಕರ್ತರು ದಾಳಿ ಮಾಡಿದರು. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ರಾಮ್ ಸೇನೆಯ ಪ್ರಮುಖ ನಾಯಕ ಪ್ರಸಾದ್ ಅತ್ತಾವರ ಪ್ರಚೋದನೆ ಇದೆ ಅನ್ನೋದು ಗೊತ್ತಾಗಿತ್ತು. ಪ್ರಸಾದ್ ಅತ್ತಾವರನ್ನ ಅರೆಸ್ಟ್ ಮಾಡಲಾಗಿತ್ತು. ಪ್ರಸಾದ್ ಅತ್ತಾವರ ಅರೆಸ್ಟ್ ಆಗಿ ಮೊಬೈಲ್ ಪರಿಶೀಲನೆ ಮಾಡಿದಾಗ ಈ ಎಲ್ಲ ವಿಡಿಯೋಗಳು ಫೋಟೋಗಳು ಪೊಲೀಸರಿಗೆ ಲಭ್ಯ ಆಗಿದೆ. ನೋಡ್ತಾ ಇದ್ದೀರಿ, ಪ್ರಾಣಿ ಬಲಿ ಕೊಡ್ತಾ ಇರುವಂಥ ದೃಶ್ಯ ಮತ್ತದರ ರಕ್ತವನ್ನು ತೆಗೆದು ಶಕ್ತಿ ದೇವತೆಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಶಕ್ತಿ ದೇವತೆಯ ಎದೆಯಲ್ಲಿ ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಅವರ ಫೋಟೋ ಇದೆ. ಶಕ್ತಿ ದೇವತೆಯ ಅಭಿಷೇಕದ ಜೊತೆಗೆ ಅವರ ಫೋಟೋಗೂ ಕೂಡ ಅಭಿಷೇಕ ಆಗಿದೆ. ಇದರ ಜೊತೆಗೆ ಮದ್ಯದ ಅಭಿಷೇಕವನ್ನ ಕೂಡ ಮಾಡಿದ್ದಾರೆ. ಅಂದರೆ ಲಿಕ್ಕರ್ ಹಾಕಿದ್ದಾರೆ, ಮದ್ಯದ ಅಭಿಷೇಕವನ್ನು ಮಾಡಿದ್ದಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಮತ್ತೊಂದು ಪ್ರಕರಣ ದಾಖಲಿಸಿದ್ದಾರೆ. ಮೌಢ್ಯ ಪ್ರತಿಬಂಧಕ ಕಾಯ್ದೆಯ ಅನ್ವಯ ಬರ್ಕೆ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಆಗಿದೆ. ಅದರಲ್ಲಿ ಪ್ರಸಾದ್ ಅತ್ತಾವರ A1, ಅನಂತ್ ಭಟ್ A2 ಈ ಇಬ್ಬರ ಮಧ್ಯೆ ಮಾತುಕತೆಗಳಾಗಿರೋದು, ವಾಟ್ಸ್ಆ್ಯಪ್ ಮುಖಾಂತರ ಚಾಟಿಂಗ್ ಆಗಿರೋದು, ದುಡ್ಡಿನ ವ್ಯವಹಾರ ಆಗಿರೋದು ಮತ್ತು ಈ ವಿಡಿಯೋಗಳನ್ನು ಅವರಿಬ್ಬರು ಕಳಿಸ್ಕೊಟ್ಟಿರೋದು ಇದೆಲ್ಲವೂ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಪ್ರಶ್ನೆ ಇಷ್ಟೇ, ಪ್ರಸಾದ್ ಅತ್ತಾವರ ಈ ಪೂಜೆ ಮಾಡಿಸಿದ್ದಾರೆ ಅಂತಾದರೆ ಯಾಕೆ ಮಾಡಿಸಿದ್ರು? ಈ ಪೂಜೆಯನ್ನು ಮಾಡಿಸೋದರ ಹಿಂದಿರುವಂಥ ಉದ್ದೇಶ ಏನು? ಶಕ್ತಿ ದೇವತೆಗೆ ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಅವರ ಫೋಟೋವನ್ನು ಮಾಲೆಯ ರೀತಿಯಲ್ಲಿ ಹಾಕಿ ಅದರ ಮೇಲೆ ರಕ್ತಾಭಿಷೇಕ, ಮದ್ಯದ ಅಭಿಷೇಕ ಮಾಡಿದ್ದು ಯಾಕಾಗಿ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಏನಕ್ಕೆ? ಏನು ಲಿಂಕು? ಮೈಸೂರಿಗೂ ಮಂಗಳೂರಿಗೂ ಯಾವ ರೀತಿ ಸಂಬಂಧ, ಯಾವ ರೀತಿ ಸಂಪರ್ಕ? ಮೂಡಾ ಕೇಸಿಗೂ ಪ್ರಸಾದ್ ಅತ್ತಾವರೆಗೂ ಏನು ಸಂಬಂಧ? ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ನಡೀತಾ ಇದೆ. ಬರ್ಕೆ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಮೌಢ್ಯ ಪ್ರತಿಬಂಧಕ ಕಾಯ್ದೆ 2017 ಅಡಿಯಲ್ಲಿ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಸ್ನೇಹಮಯಿ ಕೃಷ್ಣ, ಗಂಗರಾಜು ಅವರ ಫೋಟೋ ಯಾಕೆ ಬಂತು? ಮತ್ತೊಂದು ಫೋಟೋ ಇದೆ, ಮತ್ತೊಂದು ವಿಡಿಯೋ ಫೋಟೋ ಇದೆ. ಅದರಲ್ಲಿ ಶಕ್ತಿ ದೇವತೆಯ ಬದಲಾಗಿ ಮತ್ತೊಂದು ದೇವತೆಯ ಫೋಟೋ ಇದೆ, ಅಂದರೆ ಪುರುಷ ದೇವತೆ. ಆ ಪುರುಷ ದೇವತೆಗೆ ಒಂದು ಮಾಲೆ ಹಾಕಿದ್ದಾರೆ, ಹಾರ ಹಾಕಿದ್ದಾರೆ. ಅದರಲ್ಲಿ ಒಂದಿಷ್ಟು ಜನರ ಹೆಸರನ್ನು ಬರೆದಿದ್ದಾರೆ. ಹೆಸರನ್ನು ಬರೆದು ಪೂಜೆ ಮಾಡಿದ್ದಾರೆ, ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ. ರಕ್ತಾಭಿಷೇಕ ಆಗಿದೆ, ಮದ್ಯಾಭಿಷೇಕ ಆಗಿದೆ, ಪ್ರಾಣಿ ಬಲಿ ಕೊಡಲಾಗಿದೆ. ಯಾಕೆ ಅನ್ನೋದು ಪೊಲೀಸರಿಗೆ ಈಗ ಡೌಟ್ ಆಗ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿ. ಅಂಕಿತಾ, ಈಗ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಪ್ರಶ್ನೆ ಇರೋದಿಷ್ಟೇ, ಪ್ರಸಾದ್ ಅತ್ತಾವರಗೂ ಮೈಸೂರಿನ ಮೂಡಾ ಕೇಸಿಗೂ ಏನು ಸಂಬಂಧ? ಯಾಕೆ ಪೂಜೆ ಮಾಡಿಸಿದ್ರು? ಈ ಬಗ್ಗೆ ಏನಾದರೂ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆಯಾ ತನಿಖೆ ವೇಳೆ? ರಕ್ಷಿತ್, ಮೂಡಾ ಕೇಸ್ನ ಬೆಳವಣಿಗೆ ಮಧ್ಯೆ ಈ ರೀತಿಯ ಘಟನೆ ನಡೆದಿರೋದು ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಅಂದರೆ 2023ರಲ್ಲಿ ಮಸಾಜ್ ಪಾರ್ಲರ್ ಗಲಾಟೆಯಲ್ಲಿ ಪ್ರಸಾದ್ ಅತ್ತಾವರ ಅವರು ಆರೋಪಿಯಾಗಿರ್ತಾರೆ. ಅಂದಿನ ತನಿಖಾಧಿಕಾರಿಯಾಗಿದ್ದಂತಹ ಸೋಮಶೇಖರ್ ಅವರು ಅವರನ್ನ ಅರೆಸ್ಟ್ ಮಾಡಿಕೊಂಡು ಬಂದು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಅದಾದ ಮೇಲೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಆ ಒಂದು ಮೊಬೈಲ್ ಫೋನ್ ಅಂದರೆ ಪ್ರಸಾದ್ ಅತ್ತಾವರ ಅವರು ಬಳಸ್ತಾ ಇದ್ದಂತಹ 2 ಮೊಬೈಲ್ ಫೋನ್, ಒಂದು ಐಫೋನ್ 15 Pro, ಇನ್ನೊಂದು OnePlus, 2 ಮೊಬೈಲ್ ಅನ್ನ ಕೂಡ ಕಚೇರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸೆನ್ ಲ್ಯಾಬ್ ಅಲ್ಲಿ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಸ್ಫೋಟಕ ವಿಚಾರಗಳು ಬಯಲಾಗಿರುವಂತದ್ದು. ಅಂದ್ರೆ ಪ್ರಸಾದ್ ಅತ್ತಾವರ್, ಶ್ರೀರಾಮ ಸೇನೆಯ ಮುಖಂಡ ಪ್ರಸಾದ್ ಅತ್ತಾವರ್ ಹಾಗೆ ಅನಂತ್ ಭಟ್ ಅವರ ಮಧ್ಯ ವಾಟ್ಸ್ಆಪ್ ಚಾಟಿಂಗ್ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖ ಸಾಕ್ಷಿಗಳು ತನಿಖಾಧಿಕಾರಿಯ ಕಣ್ಣಿಗೆ ಬೀಳುತ್ತೆ. ಅದನ್ನ ನೋಡಿ ಅವರೇ ಶಾಕ್ ಆಗಿರುವಂತದ್ದು. ಸದ್ಯಕ್ಕೆ ನಮಗಿರುವ ಸಿಕ್ಕಿರುವಂತಹ ಫೋಟೋಗಳೇನಿದೆ ಅದು ಕೂಡ ಅವರ ಮಧ್ಯೆ ನಡೆದಿದ್ದಂತಹ ಚಾಟಿಂಗ್ ಅಲ್ಲಿ ಸಿಕ್ಕಿರುವಂತಹ ಫೋಟೋ.
ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಹಾಗೆ ಗಂಗರಾಜು ಅವರ ಫೋಟೋವನ್ನ ಶಕ್ತಿ ದೇವತೆಗಳ ಮುಂದೆ ಹಾಕಿ ಪ್ರಾಣಿ ಬಲಿ ಕೊಟ್ಟು ಆ ಒಂದು ಪ್ರಾಣಿಗಳ ರಕ್ತ ಏನಿದೆ ಅದನ್ನ ಫೋಟೋಗೆ ಅರ್ಪಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದೇನು ಅಂತಂದ್ರೆ ಗಂಗರಾಜು ಮತ್ತೆ ಸ್ನೇಹಮಯಿ ಕೃಷ್ಣ ಅವರನ್ನ ಬಲಪಡಿಸುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಮಾಡಲಾಗ್ತಾ ಇದೆ ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.